ನಾನು ಈಗ ಬಟ್ಟೆ ಎಲ್ಲ ತೊಳೆದು ಹಾಕ್ಯಾನಿ ನೋಡ್ತಿರ್ಬೋದು ಇಲ್ಲಿ ನೋಡ್ರಿ ಬಟ್ಟೆ ಇಲ್ಲೇ ಮತ್ತು ಇಲ್ಲೇ ಅವ್ರಕ್ಕಿಂತ ನಮ್ಮದು ವೇಸ್ಟ್ ಆಗಿರುತ್ತೆ. ನಮ್ಮದು ಉದ್ದಾಗ ಹಾಕತ್ತೈತಿ ಚಪಾತಿ ಇಡೀ ಇವತ್ತು ಪೂರ್ತಿ ಅಂದ್ರೆ ಮನೆ ಕ್ಲೀನಿಂಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ ಮೋಡದಿಂದ ಮನೆಗೆ ಒಂದು ಸ್ಫೂರ್ತಿ ಯುವರ್ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಧ್ರುವ ಬ್ಲಾಗ್ಸ್ಗೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ಕಂಟೆಂಟ್ ಏನಪ್ಪ ಅಂತಂದರೆ, ನಾವು ಈಗ ಕಂಟೆಂಟ್ ಏನನ್ನೋದು ಹೇಳೋಕ್ಕಿಂತ ಮುಂಚೆ ನಾನು ಈಗ ಜಸ್ಟ್ ಆಲ್ಮೋಸ್ಟ್ ಈಗ ಟೈಮ್ 10 ಗಂಟೆ ಆಗೈತೇನು? 10 ಗಂಟೆ ಆಗಿರ್ಬೇಕು. 10 ಗಂಟೆ ಆಗಿರ್ಬೇಕೇನೋ ಆಗೈತಿ. ಜಸ್ಟ್ ಇವಾಗ ಗೆದ್ದೇವಿ. ಇದ್ಯಾವುದು ಹೊಸ ಪ್ರತಿಭೆ? ಯಾಕಪ್ಪ ಅಂತಂದ್ರೆ ಇವತ್ತು ಏನು ಸಂಡೇ ಅಲ್ವಾ, ಇವತ್ತಿನ ಸಂಡೇ ಬ್ಲಾಗು ಇವತ್ತು ಏನೇನು ಇರ್ತೈತಿ ಏನೇನಿಲ್ಲ ಇವತ್ತು ಅದ್ರಾಗ ಇವತ್ತು ನಿಮ್ಗೊಂದು ಕಂಟೆಂಟ್ ತಗೊಂಡ್ಬರತ್ತೀವಿ. ಅದೇನಪ್ಪ ಅಂತಂದ್ರೆ ಇವತ್ತು ಇವತ್ತು ಪೂರ್ತಿ ಅಂದ್ರೆ ಇಲ್ಲಿ ನೋಡ್ರಿ, ಇವತ್ತು ಸಂಡೇ ಅಂಥೇಳಿ ನಿಮ್ಮದು ಗದ್ದಲ ಹಾಕಕ್ಕೆ ಇವತ್ತು ಅವನಿಗೂ ಕ್ಲಾಸ್ ಐತಿ. ಏನಪ್ಪ ಅಂತಂದ್ರೆ ಇವತ್ತು ಅವ್ರ ಟೀಚರ್ ನಮ್ಗೆ ಹೇಳ್ಯಾರ, ಹಂಗೆ ಏನಂತ ಹೇಳ್ಯಾರ, ಹಂಗೆ ಓದಿಸೋದ ಏನು ಬರ್ಸೋದ ಎಕ್ಸಾಮ್ ಅದಾವ ಅಂತ ಇವಂಗೆ ಓದ್ಸಕ್ಕೆ ಹೇಳ್ಯಾರ. ಹಂಗೆ ಓದ್ಸೋಣಂತ. ನಮ್ಮ ಪಾಪು ಮರಿ ಮಕ್ಕೊಂದು ಆಡಾಕುಂತೈತಿ. ಮತ್ತು ಇವತ್ತಿನ ಕಂಟೆಂಟ್ ಏನಪ್ಪ ಆಲ್ರೆಡಿ ಹೇಳೀನಿ. ಇವತ್ತು ಹೆಂಡತಿ ನನಗೆ ಇವತ್ತು ಟಾಸ್ಕ್ ಕೊಟ್ಟ. ಏನಪ್ಪ ಅಂತಂದರೆ ಬಟ್ಟೆ ತೊಳಿಬೇಕು ಮತ್ತು ಮನೆ ಕ್ಲೀನ್ ಮಾಡಬೇಕು, ಮನೆ ಒರೆಸ್ಬೇಕಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬರ್ರಿ ಸಿಗೋಣ. ಇಲ್ಲಿ ನೋಡ್ರಿ, ಈಗ ನಾವು ನಾಷ್ಟಕ್ಕೆ ಏನಪ್ಪ ಅಂತಂದ್ರೆ ಮ್ಯಾಗಿ ತೊಗೊಂಬಂದಿನಿ ಒಂದು 3 ಪ್ಯಾಕೆಟ್, 3 ಜನಕ್ಕೆ ಚಿಕ್ಕ ಪ್ಯಾಕೆಟ್. ಇಲ್ಲೇ ರೆಡಿ ಆಗಾಕತ್ತೈತಿ, ಇಲ್ಲಿ ಮಾಡಾಕತ್ತಾರ ನೋಡ್ರಿ. ಹಿಂಗೈತಿ ನೋಡಿರ್ಬೋದು. ನಮ್ಮ ಹಳೆ ಬ್ಲಾಗ್ಸಲ್ಲಿ ಏನಪ್ಪ ಅಂತಂದರೆ ನಮ್ಮ ಪ್ರೀತಮ್ ಬ್ಲಾಗ್ಸಲ್ಲಿ ನೋಡಿರ್ಬೋದು ನೀವು. ಮನೆಯೆಲ್ಲ ರಿವೀಲ್ ಮಾಡೀನಿ. ಬಟ್ ಈ ವಿಡಿಯೋದಾಗ ಏನು ತೋರಿಸಿ ಬೇಡ ಅಂತ ಅನ್ಕೊತೀನಿ. ಬಟ್ ಆದರೂ ನೋಡ್ಕೊಂಡು ಬರ್ರಿ. ಹಂಗೆ ಇಲ್ಲಿ ಮ್ಯಾಗಿ ರೆಡಿ ಆಗಕ್ಕಂತೈತಿ. ಇಲ್ಲಿ ನಾವು ಹೇಳಿ ಮತ್ತು ಹಂಗೆ ಈಗ ಎಲ್ಲರೂ ಈಗ ನಾಷ್ಟ ಮಾಡ್ಕೊತೀವಿ. ನಾಷ್ಟ ಮಾಡ್ಕೊಂಡು ಟಾಸ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಬರ್ರಿ. ವೆಲ್ಕಮ್. ನೋಡ್ರಿ, ಈಗ ನಾಷ್ಟ ಮಾಡಕ್ಕಂತೀವಿ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇಲ್ಲಿ ನಾ ಅದೇನಿ, ಇಲ್ಲಿ ನಮ್ಮ ಹೆಂಡತಿ ಅದಾರ, ನಮ್ಮ ಪಾಪು ಐತಿ. ಎಲ್ಲರೂ ನಾಷ್ಟ ಮಾಡಕ್ಕಂತೀವಿ. ನಾಷ್ಟ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಇದು ಏನಪ್ಪ ಟಾಸ್ಕನ್ನು ನೋಡ್ರಿ. ಇಲ್ಲಿ ನಮ್ಮ ಬಾಸ್ ಓದ್ಕೊಂಡು ಅಂತಾರ. ನಾಷ್ಟ ಮಾಡಿದ್ರೆ ನಾಷ್ಟ ಮಾಡಿ ಹೋಮ್ವರ್ಕ್ ಕೊಟ್ರ ಅಂತ ಹೋಮ್ವರ್ಕ್ ಮಾಡಕತ್ತಾರ. ನೋಡ್ರಿ, ಹೋಮ್ವರ್ಕ್ ಮಾಡಕತ್ತಾರ. ನಾವು ಕುಂತೀವಿ ಈಗ. ಯಾಕಪ್ಪ ಅಂತಂದ್ರೆ ಏನು ನೋಡ್ರಿ, ಇಲ್ಲಿಗ ಇಷ್ಟು ಬರ್ದಾನ. ಬರ್ದಾನ. ಅವನಿಗಿನ್ನೂ ನೀಟಾಗಿ ಬರೆಯೋಕೆ ಬರವಲ್ತು. ಹಂಗಾಗಿ ದಿನ ಹೊರತ ತಿನ್ನಕತ್ತಾನ. ಈಗ ಇದನ್ನು ಕಂಪ್ಲೀಟ್ ಮಾಡ್ಬೇಕವ. ಇದನ್ನು ಪೂರ್ತಿ ಬರೆದು ಮುಗಿಸಿ ಆದ್ಮ್ಯಾಗ ಇದಷ್ಟು ಅದಲ್ಲ ನಾನು ಕೊಟ್ಟಿದ್ದೀಗ. ಇದನ್ನು ಪೂರ್ತಿ ಬರೆದು ಮುಗಿಸು, ಆಮೇಲೆ ನಿನಗೆ ರೆಸ್ಟ್. ಇಲ್ಲಿವರೆಗೂ ಇಲ್ಲ. ABCD ಇದಾವಣ ಹಾಕೊಟ್ರನ? ಇರಿಟೇಷನ್ ಕಟ್ರಿ. ನೀನು ಸ್ವಂತ ಬರಿಬೇಕಂತ ABCD ಬರೋದ ತೋರಿಸ್ಬೇಕು ನನಗೆ. ಇದ್ರಾಗಿಂದ ಈಗ ನೀ ಪೇಜ್ ಕಟ್ ಮಾಡಿಟ್ಟಿ. ಇಲ್ಲಿದಾವದಲ್ಲ ಪೇಜ್ ಹರಿದಿದ್ನಿ. ಪೇಜ್ ಐತಿ, ಹರಿಬೇಡ. ಹರಿದೆ ಅಂದ್ರೆ ನಾ ಬುಕ್ ಕೊಡ್ಸೋದೇ ಇಲ್ಲ. ABCD ಎಲ್ಲಿ ಬರಿಬೇಕಾ? ಇಂಗ್ಲೀಷ್ ಕಾಪಿ ಲೇಖನ ಐತಲ್ಲ. ಹಾಂ, ಯಾವ್ದು? ಇನ್ನೊಂದು ಐತಿ, 4 ಲೈನ್ಸ್ ಇಲ್ಲಿ ಐತಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 2 ಲೈನ್ಸ್ ಐತಿದೆ. ಇದು 2 ಲೈನ್ಸ್. ಇದು ಹಾಂ ಅದ ಮತ್ತೆ 2 ಗೆರೆ ಇದೆ. ಮತ್ತೆ
ಒಂದು ನಮ್ಗೆ ಇದು 2 ಗೇರ್ ಇದೆ, ಇದು ಚೌಕ್ ಬಾಕ್ಸ್ ಅಂತ. ಮತ್ತು 4 ಲೈನ್ಸ್ದೆಲ್ಲ ಐತಿ ಐತಿನಾ? 4 ಲೈನ್ಸ್ದ ಬ್ಯಾಗ್ನಾಗ ಐತಂತ. ಈಗ ಬಾ, ಅದು ಇರಲಿ. ಇದು ಫಸ್ಟ್ ಇದನ್ನು ಬರೆದು ಮುಗಿಸು. ಬಿಸಿಲು ಇಲ್ಲಿ ಕಿಟಕಿಯಾಗಿಂದ ಇಲ್ಲೇ ಡೈರೆಕ್ಟ್ ಬ್ಲಾಗತ್ತತ್ರ ಅದಕ್ಕೆ ಇದು ಕಾಣಿಸಕ್ಕೆ ಕುಂತಿಲ್ಲ ನೋಡ್ರಿ. ಸರಿ ಕಾಣಿಸಾಕತ್ತಿಲ್ಲ ಅಂತ ನಾ ಹೇಳಕತ್ತಾನ ಇಲ್ಲಿ ವಿಡಿಯೋದಾಗ. ನೋಡ್ರಿ ಹಿಂಗಕ್ಕತಿ. ಬರ್ರಿ ಈಗ ಬಡ ಬಡ ನಾವು ಚಾಲೆಂಜನ್ನು ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಈಗ ಕಸ ಗುಡಿಸ್ಬೇಕು ಮತ್ತು ಪರ್ಸಿ ಒರೆಸ್ಬೇಕಂತ. ನೆಕ್ಸ್ಟ್ ಮತ್ತೇನು ಮಾಡ್ಬೇಕಾ? ಬಟ್ಟೆ ತೊಳೆದು ಹಾಕ್ಬೇಕಂತ. ಇಷ್ಟು ಕೆಲಸಗಳದಾವೆ. ಯಾಕಪ್ಪ ಅಂತಂದರೆ ಡೈಲಿ ಅವಳು ಮಾಡ್ತಾಳೆ, ಇವತ್ತು ನಾವು ಮಾಡ್ಬೇಕಂತ. ಬರ್ರಿ. ಸೊ ಗಾಯ್ಸ್ ನೋಡ್ರಿ ಇಲ್ಲೇ ಇವರು ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತೇಳಿ ಹರ್ಕೊಂಡಿರ್ತಾರೆ. ಇಲ್ಲಿ ಹೋಮ್ವರ್ಕ್ ಮಾಡತ್ತಾನ. ಸೊ ಏನಪ್ಪ ಅಂತಂದ್ರೆ ಇವತ್ತಿನ ಟಾಸ್ಕ್ ಬಗ್ಗೆ ಯಾಕಪ್ಪ ಅಂತಂದ್ರೆ ಹಿಂಗ್ಯಾಕೆ ಏನಪ್ಪ ಮನೆ ಕೆಲಸ ಎಲ್ಲರೂ ಮಾಡ್ತಾರಂತ ಅನ್ಕೋಬೋದು ನೀವು. ಸೊ ಏನಪ್ಪ ಅಂದ್ರೆ ಪಾಪುನ ಕರ್ಕೊಂಡು ನಾನು ಡೈಲಿ ಮಾಡುವಂಥದ್ದು ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಅನ್ನೋ ಒಂದು ಇದಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಬರ್ರಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣಂತ. ಸೊ ನಾನು ವಿಡಿಯೋ ಮಾಡಾಕತ್ತೀನಿ ಅವ್ರಿಗೆ, ಯಾಕಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲಲ್ರಿ, ಅದ್ರ ಸಲುವಾಗಿ. ಸೊ ಬರ್ರಿ ಲೆಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ನಾನು ಇಲ್ಲೇ ಅಡುಗೆ ಮಾಡ್ಬೇಕು. ಸೊ ಅವ್ರು ಅಡುಗೆ ಏನು ಮಾಡೋಂಗಿಲ್ಲ. ಅಡುಗೆ ಟಾಸ್ಕ್ ಅಂತೂ ನಾನು ನೆಕ್ಸ್ಟ್ ಕೊಡ್ತೇನೆ ಅವ್ರಿಗೆ ಇನ್ನೊಮ್ಮೆ ಮಾಡಬೇಕಾದ್ರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನೋಡ್ರಿ, ಕಮೆಂಟ್ ಮಾಡಿರಿ. ನೀವು ಯಾರು ನೋಡ್ತೀರವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಆ್ಯಂಡ್ ಬರ್ರಿ ಈಗ ಸ್ಟಾರ್ಟ್ ಮಾಡ್ಸೋಣಂತ. ಸೊ ಆಲ್ರೆಡಿ ಅವ್ರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಯಾರ, ಬಟ್ ನಾನು ಇಲ್ಲಿ ಪಾಪುನ ಮಲ್ಲಿಗೆ ಸಾಕತ್ತಿದ್ರೆ ಅದ್ರ ಸಲುವಾಗಿ ನಾನು ಈಗ ಕಂಟಿನ್ಯೂ ಮಾಡತ್ತೀನಿ. ಸೊ ಸ್ಟಾರ್ಟ್ ದ ವಿಡಿಯೋ ಮಾಡ್ರಿ. ಮಾಡೋಕತ್ತೀವಿ. ಹೆಂಗೆ ಅನ್ಸಾತೈತ್ರಿ ನಿಮ್ಮ ಅನಿಸಿಕೆ? ತಮ್ಮ ಇಲ್ಲಿ ಹಾಂ, ನಿಮ್ಮ ಅನಿಸಿಕೆ ಹೇಳ್ರಿ. ಇವನು ಓದಕತ್ತೀರಿ. ನಮ್ಮಪ್ಪ ಅವತ್ತು ಹೋಟೆಲ್ ಹೋಗಿದ್ದ ಅಂತ ಸಾಕಿಡು. ಮಸ್ತ್ ಅಲ್ಲ ನೋಡ್ರಿ, ಎಲ್ಲ ಕ್ಲೀನ್ ಮಾಡ್ಯಾರಿ. ನೋಡ್ರಿ ಸಿಂಕ್ ಕ್ಲೀನ್ ಮಾಡ್ರಿ. ಅಂದ್ರೆ ಅದು ಹೆಂಗಂದ್ರೆ ನೋಡ್ರಿ, ಇಷ್ಟನ್ನೆಲ್ಲ ಅರ್ಥ ಮಾಡ್ಕೋರಿ. ಹೆಣ್ಮಕ್ಳ ಕೈ ಇರಲಿ ಯಾವ ಕೆಲಸನೂ ಕಂಪ್ಲೀಟ್ ಆಗಲ್ಲ. ಹೆಣ್ಮಕ್ಳು ಇಲ್ಲದೆ ಯಾವ ಕೆಲಸನೂ ಕಂಪ್ಲೀಟ್ ಆಗಲ್ಲ. ಹೆಣ್ಮಕ್ಳ ಕೈ ಆಗಲ್ಲ ಅಂದಿಲ್ಲ ನಾನು. ಹೆಣ್ಮಕ್ಳು ಇಲ್ಲದೆ ಬೇಕಂದ್ರೆ ವಿಡಿಯೋ ಕಮೆಂಟ್ ಮಾಡಿ. ಹೆಣ್ಮಕ್ಳು ಇಲ್ಲದೆ ಯಾವುದು ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಸರ್ ಹೆಂಗೆ ಅನ್ಸಾತಿದ್ರಿ ನಿಮ್ಗೆ? ಬರ್ಸಿ ಅನ್ಸಾತಿರಿ. ಸೊ ಒಳ್ಳೆ ಟಾಸ್ಕ್ ಇವತ್ತು ಕೊಟ್ಟೆ ನಾನು. ಯಾಕಂದ್ರೆ ಮನ್ಯಾಗ ಅದಾರ ಇವತ್ತು. ಮನ್ಯಾಗ 2 ದಿನ ರೆಸ್ಟ್ ತಗೋಬೇಕಂತೇಳಿ ಮನ್ಯಾಗಿದ್ರು ಇವರು ಕೆಲಸನ ಮಾಡಾಕಸ್ತಾರಂತ ನಾವು ಹೌದಲ್ಲ ಸರ್? ಸೊ ಅಂದ್ರನ್ರಿ, ಯಾಕಂದ್ರೆ ಇನ್ನೊಂದು 2 ತಿಂಗಳು ಸ್ವಲ್ಪ ಮುಖದ ರಿಯಾಕ್ಷನ್ ತೋರಿಸಿ ನಿಮ್ದು. ಓ ಗಂಡ್ಮಗು ಬರೀ ಇಂಥದೆಯಾ? ಈಗ ಟಾಸ್ಕಲ್ಲಿ ಅರ್ಧ ಟಾಸ್ಕ್ ಮುಗ್ದೈತಿ. ಏನಪ್ಪ ಅಂತಂದ್ರೆ ಲೈಟ್ ಇಲ್ಲ, ಅದಕ್ಕೆ ಕಡಿಮೆ ಕಾಣಂತತಿ. ಅಕ್ಕಿ ಒಳಗೆ ಹಚ್ಬೇಕಂತ. ನೋಡ್ರಿ ಇಲ್ಲಿ ಇದು ಹೋಮ್ವರ್ಕ್ ಮಾಡಂದ್ರೆ ಬಿದ್ಕೊಂಡು ಇದು ಮಾಡತ್ತಾನ. ಅಕ್ಕಿ ಕಸ ಗುಡಿಸಿ ಮತ್ತು ಪರ್ಸಿ ಒರೆಸಿ ಅಂತ ಹೇಳಿದ್ಲು, ಅದನ್ನು ಕಂಪ್ಲೀಟ್ ಮಾಡೇನಿ. ಈಗ ಮುಗ್ದೈತಿ. ನೋಡ್ರಿ ಕ್ಲೀನ್ ಮಾಡೀನಿ. ಅದು ಅಲ್ಲಿ ಎಲ್ಲ ಅದ ಕಸ ತುಂಬಿ ಅಲ್ಲಿಟ್ಟೀನಿ. ನಮ್ಮ ಪಾಪು ಇಲ್ಲಿ ಮಕ್ಕೊಂಡೈತಿ. ನಾವು ಈಗ ನೆಕ್ಸ್ಟ್ ಏನು ಮಾಡಕತ್ತಾರಂದ್ರೆ ಬರ್ತೀವಿ. ಇಲ್ಲಿ ಚಪಾತಿ ರೆಡಿ ಆಗಾಕತ್ತವು. ಇದ್ರಾಗ ಇನ್ನೊಂದು ಏನಪ್ಪ ಅಂತಂದರೆ ಇದ್ರಾಗ ಲಾಸ್ಟ್ ಒನ್ ನಾನು ಮಾಡ್ಬೇಕಂತ ಚಪಾತಿ. ಯಾಕಪ್ಪ ಅಂತಂದರೆ ಈಗ ಅರ್ಜೆಂಟ್, ಯಾಕಂದ್ರೆ ಹೊಟ್ಟೆ ಸದೈತಿ, ಹಸಿವಾಗೈತಿ. ಅದಕ್ಕೋಸ್ಕರ ಇದ್ರಾಗಿಂದ ಒಂದು ಲಾಸ್ಟ್ ನಾನು ಈ ಥರ ಲಟ್ಟಿಸ್ಬೇಕಂತ.
ಜಸ್ಟ್ ಫಾರ್ ಫನ್. ಕಣ್ಣು ಇನ್ನು ಒಟ್ಟಾರೆ ನಾನು ಲಟ್ಟಿಸ್ಬೇಕಂತ ನೋಡೋಣ, ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಮಾಡಿ ಮ್ಯಾಲೆಲ್ಲ ಸೆಟ್ ಮಾಡೀನಿ. ಅಲ್ಲಿ ಬರೀ ನಮ್ಮ ಶೂಸ್ ಎಕ್ಸ್ಟ್ರಾ ಇದ್ದಿದ್ದು ನಾನು ಮ್ಯಾಗೆ ಇಟ್ಬಿಟ್ಟೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ರ್ಯಾಕ್ನ್ಯಾಗ ಅದು ಕರೆಕ್ಟ್ ಆಗೋದಿಲ್ಲ, ಅದು ಕಸ ಗುಡಿಸಿ ಹಂಗೆ ಇಟ್ಬಿಟ್ಟೀನಿ. ಇಲ್ಲಿ ನೋಡ್ರಿ ನಮ್ಮ ಸಾಹೇಬ್ರು ಚಪ್ಪಲು ಕಿತ್ಕೊಂಬಂದ, ನೀವು ಒಂದು ಕಡೆದು ಬಟನ್ ಕಿತ್ತಾನ, ಇದನ್ನೊಂದು ಕಿತ್ಕೊಂಬಂದಾನ. ಇರಲಿ, ಈಗ ನಡೀತದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅದಾವು ಇನ್ನೂ ಮತ್ತು ಶೂ ಅದಾವು, ಇನ್ನೊಂದು ಜೋಡಿ ಚಪ್ಪಲಿ ಅದಾವು. ಅದ್ರಾಗ ಅಲ್ಲಿ ಮೇಲೆ ಹಾಕಿಟ್ಟೇನಿ, ಕಾಣಿಸ್ತಿರ್ಬೋದಲ್ಲ ನಿಮ್ಗೆ, ಅದ್ರಾಗ ಹಾಕಿಟ್ಟೇನಿ. ಬಟ್ ಅವ್ನು ಇನ್ನೂ ಯೂಸ್ ಮಾಡಿಲ್ಲ. ಅದ್ರ ಒಂದು ಹಾಕೊಂಡ ಇದನ್ನು ಬೂಟ್ ಹರಿದತ್ತಲ್ಲ ನಿಂದ, ಬೂಟ್ ತೊಗೊಂಬರ್ಬೇಕಂದ್ರೆ ಬೂಟ್ ಹರಿದವು. ಬರ್ರಿ ಚಪಾತಿ ನನಗೆ ಆಗಲೇ ನಾಷ್ಟ ಮಾಡಿದೆ. ನಾಷ್ಟ ಮಾಡಿದ್ರೂ ಅದಾವ ನಾವು ನೋಡೀನಿ. ಏನಪ್ಪ ಅಂತಂದ್ರೆ ಹಸಿವಾಗ್ಬಿಟ್ಟೈತಿ, ಚಪಾತಿ ಮಾಡಕತ್ತಾಳ. ಏನಂದ್ರೆ ಏನು ಗೊತ್ತಂದಪ್ಪ, ಇದು ಅಕ್ಕಿ ಕಲ್ಲಾಗ್ಯಾವ ನಮ್ಮ ಮನ್ಯಾಗ ಇದ್ದು ಅದ ಇಷ್ಟು ಉಳ್ದಾವ. ಈಗ ಗ್ಯಾಸ್ ಮ್ಯಾಗಿದ್ದ ಬಟ್ಟಲು ಹಾಕಿಟ್ಟಾಳ ಅವನು, ಅಷ್ಟೇ ಉಳ್ದಾವ. ಈಗ ಒಂದು ಚೀಲ ತೊಗೊಂಬರ್ಬೇಕು, 25 kg ಇದೆ. ಎಷ್ಟು ಒಂದು 1300 ರೂಪಾಯಿ ಆಗ್ಬೋದನ್ನ, ಅದಲ್ಲ 1300 ರೂಪಾಯಿ ಆಗ್ತೈತಿ. ನಮ್ಮ ಕಡೆ ಎಲ್ಲ 1300 ಹಿಂಗೆ ಎಕ್ಸೆಟ್ರಾ. ಉತ್ತರ ಕರ್ನಾಟಕದ ಭಾಷೆ ನಮ್ದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಇಲ್ಲೇ ಈಗ ಒಳ ಬರ್ತಾನೆ, ಇಲ್ಲೇ ನಿಂದಿರ್ತಾನೆ ಅನ್ಕೋಬೋದು ನೀವು. ಯಾಕಂದ್ರೆ ಹಸಿವು ಆಗ್ಬಿಟ್ಟೈತೆ ನಮಗೀಗ ಫುಲ್ಲು. ಅಕ್ಕಿ ಬೇರೆ ಕಲೆಯಾಗಿದ್ದಕ್ಕೆ ಊಟ ಅನ್ನ ಉಂಡಿಲ್ಲ, ಅನ್ನ ಮಾಡೋದೂ ಇಲ್ಲ. ಈಗ ನೋಡೋಣಂತ ಸಾಯಂಕಾಲ ಆದ್ರೆ ಸಾಯಂಕಾಲ ಅನ್ನ ಮಾಡ್ತೀವಿ. ಯಾಕಂದ್ರೆ ಸಾಯಂಕಾಲ ತೊಗೊಂಬರ್ತೀನಿ, ಅವಾಗ ಮಾಡ್ತಾಳೆ. ಯಾಕಂದ್ರೆ ಈಗ ಟಾಸ್ಕ್ ಸ್ಟಾರ್ಟ್ ಮಾಡೀವಿ. ಈಗ ಫಸ್ಟ್ ನಾನು ಚಪಾತಿ ತಿಂದ್ಬಿಟ್ಟು ಬಟ್ಟೆ ತೊಳ್ಯಕ್ಕೆ ಹೋಗ್ಬೇಕು, ಮತ್ತು ಲಾಸ್ಟ್ ಒನ್ನು ನಾನು ಪ್ರಿಪೇರ್ ಮಾಡ್ಬೇಕು, ಅಂದ್ರೆ ಲಟ್ಟಿಸ್ಬೇಕು. ಬರ್ರಿ ಸ್ಟಾರ್ಟ್ ಆಗೈತಿ. ಈ ಥರ ಮಾಡಿಕೊಳ್ಳಬೇಕು, ಮಾಡಿಕೊಂಡು ಈ ಥರ ಲಟ್ಟಿಸಬೇಕು. ಲಟ್ಟಿಸ್ರಿ. ಹೆಂಗೆ ಭಾರತ್ ನಕಾಶೆ ಆಬಾರ. ಮತ್ತು ಸೊ ಭಟ್ರು ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗಿಂತ ಚಂದ. ಯಾವ ಭಟ್ರು? ಏನ ನಮ್ಗಿಂತ ಜಾಸ್ತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದಾರ. ಸೊ ನಾವು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅದಾರಲ್ಲ, ನಮ್ಮನ್ನು ನೋಡ್ರಿ, ಅವ್ರು ನೋಡ್ರಿ. ಅವ್ರಕ್ಕಿಂತ ನಮ್ದು ವೇಸ್ಟ್ ಆಗಿರುತ್ತೆ. ನಮ್ದು ಉದ್ದ ಆಗಕತ್ತೈತಿ ಚಪಾತಿ, ಅಗಲಾಗ್ಬಲ್ತು. ಕೈ ಲೂಸ್ ಬಿಡ. ಸೊ ಹೆಂಗಾಗತೈತಿ ಚಪಾತಿ ಮಾಡಕತ್ತೀನಿ. ಫಸ್ಟ್ ಟೈಮ್ ನಾ ಚಪಾತಿ ತಿಂತಿದ್ದೆ, ಈಗ ಚಪಾತಿ ಮಾಡಕತ್ತೀನಿ. ಇದು ಲಾಸ್ಟ್ ಯಾ ಅದನ್ನ ಇದನ್ನ ಮಾಡೋದು, ಅದನ್ನ ಬಿಡು, ನೀ ಇದನ್ನ ಮಾಡ. ಕೆವಿ ಕೆರಿ ಸೊ ನಿಮಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನೋಡ್ರಿ ಭಾರತ್ ನಕಾಶ, ಭಾರತದೊಳಗ ಒಂದು ಯಾವ್ದೋ ಇದು ರಾಜಸ್ಥಾನ್ ಬರ್ತೈತೆ, ಇದು ಬರ್ತೈತೆ ನೋಡ್ರಿ. ಅದ ಯಾವ ದೇಶ ಅಂತಂದ್ರೆ ಇದು ಹಾಸ್ಮೋನಿಯಂ ದೇಶ. ಈಗ ಹೊಸದಾಗಿ ಕಂಡಿಡ್ದಾರ್ರಿ ಅದನ್ನ. ಹಾಕ್ಲೆ ಸಾಕು ಎಣ್ಣೆ ನೀರು ಹಾಕದಂಗೆ ಹಾಕತ್ತೀರಿ. ಸೊ ನೋಡ್ರಿ, ನನ್ನ ಒಂದು ಚಪಾತಿ ಹಿಂಗೈತಿ. ಯಾವ ದೇಶದ ಒಂದು ಇದನ್ನು ಕಾಣಕೊಂಡಂತೆ ಕಮೆಂಟ್ ಹಾಕ್ರಿ. ಹಂಗೆ ಒಂದು ನೋಡ್ರಿ, ಫೈನಲ್ ಆಗಿ ಮಾಡಿದ್ವಿ. ನೀ ಅದೇ ಹಾಂ
ನೋಡ್ರದ ಬರ್ಕೊ ಅಂತಂದ್ರೆ ಬರೀ ಕಿಟಕಿ ಎತ್ತಿನ ಇದನ್ನ ಎತ್ತಿನೇ ಮಾಡಾಕತ್ತಾನ. ಬರೀ ಇಂಥದೆಯಾ? ಅವ್ನಿಗೆ ಐತೆ ಹೇಳ್ರಿ. ನೋಡ್ರಿ ಅಂತೂ ಇಂತೂ ಚಪಾತಿ ರೆಡಿ ಆಯಿತು. ಈಗ ಬ್ಯಾಟಿಂಗ್ ಮಾಡಾಕತ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಇವರು ನನ್ನ ತಟ್ಟೆ ಒಳಗೆ ತಿನ್ನಾಕತ್ತಾರೆ ನಮ್ಮ ಸರ್. ಇಲ್ಲಿ ನಾವು ಅದೇವಿ, ಅಲ್ಲಿ ನಮ್ಮ ಮೇಡಮ್ ಅವ್ರು ಕುಂತಾರೆ. ಅಲ್ಲಿ ದೂರದಲ್ಲಿ ಇದ್ದಾರೆ ಅವರು. ಪಾಪು ಮಕ್ಕೊಂಡೈತೆ, ಅಮ್ಮಿ ಬರ್ರಿ ನಾವೀಗ ಬಡಬ ಊಟ ಮಾಡಿ ನೆಕ್ಸ್ಟ್ ಚಾಲೆಂಜ್ ಏನಪ್ಪ ಅಂತಂದ್ರೆ ಬಟ್ಟೆ ತೊಳೆದೈತಿ, ಬಟ್ಟೆ ತೊಳೆಯಕ್ಕೆ ಹೋಗೋಣಂತ. ನೋಡ್ರಿ ಈಗ ಬಂದು ನನ್ನ ಮಗ ಇಷ್ಟೊತ್ತನ ಕಾಡಿ ಇದು ಮಾಡಾಕತ್ತಿದ್ದ. ಯಾಕೋ ಗೊತ್ತಿಲ್ಲ, ಹಾಳಾಕೊಂತ್ಬಿಟ್ಟ ನಮ್ಮ. ಅದನ್ನ ಇದ್ರಾಗಿಡು, ಅದನ್ನ ಇದ್ರಾಗಿಡು, ಟಪ್ಪೊಳಗಿಡು, ಟಪ್ಪೊಳಗಿಡು. ಅದನ್ನು ಬಕೆಟ್ ತಗೋ. ಚಪ್ಪಲ್ ಹಾಕೋ, ಇವನು ಚಪ್ಪಲ್ ತೊಳ್ಕೊಂಡ್ವಿ. ಬಟ್ಟೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಟಾಸ್ಕಲ್ಲಿ. ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡೋರು ಯಾರು ಇರಲಿಲ್ಲ. ಯಾಕಂದ್ರೆ ನನ್ನ ಮಗ ಇಷ್ಟೊತ್ತನ ಹಾಳಾಕತ್ಬಿಟ್ಟಾನ, ಯಾಕೆ ಗೊತ್ತಿಲ್ಲ. ಅದ್ರ ಸಲುವಾಗಿ ನಾನು ಈಗ ಬಟ್ಟೆ ಎಲ್ಲ ತೊಳೆದು ಹಾಕೇನಿ. ನೋಡ್ತಿರ್ಬೋದಿಲ್ಲ ನೋಡ್ರಿ, ಇಲ್ಲೇ ಬಟ್ಟೆ ಇಲ್ಲೇ ಮತ್ತು ಇಲ್ಲೇ ನಮ್ಮ ಪಾಪು ಹಾಳಾಕತ್ ಬಿಟ್ಟೈತಿ. ನೀವು ಹಾಳಾಕತ್ತಿದ್ದೆ ಇಷ್ಟೊತ್ತನ, ಅದಕ್ಕೋಸ್ಕರ ನಮ್ಮದು ಲೇಟ್ ಆಯ್ತು ಬಟ್ಟೆ ತೊಳೆದು. ಈಗ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಮುಗ್ದೈತೆ ಅಂತ ಅನ್ಕೊತೀನಿ. ಟಾಸ್ಕ್ ಕಂಪ್ಲೀಟ್ ಮಾಡೀನಿ. 6 ಗಂಟೆ ಆಗೈತಿ. ಈಗ ಬರ್ರಿ ಹೋಗಿ ಒಳಗಡೆ ಒಂದು ಸ್ವಲ್ಪ ಕಸ ಹೊಡೆದು ಚಹಾ ಮಾಡ್ಕೊಂಡು ಕುಡಿಯೋದು. ಚಹಾ ರೆಡಿ ಮಾಡೀವಿ. ಕರೆ ಚಹಾ ಕುಡಿಯೋಕೆ ಅಂತೀವಿ. ಯಾಕಪ್ಪ ಅಂತಂದ್ರೆ ಹಾಲಿಲ್ಲ, ಅದಕ್ಕೋಸ್ಕರ ಹಾಲು ತರಾಕಿಗೆ ಅವ್ನು ಕಳಿಸಿದ್ರೆ ಮತ್ತೆ ಲಘು ಬರೋದಿಲ್ಲ. ಅದಕ್ಕೋಸ್ಕರ ಇವಾಗ ಕರೆ ಚಹಾ ಕುಡಿದು ಹೋಗೋಣಂತ. ಬನ್ನಿ ಫ್ರೆಂಡ್ಸ್, ನೋಡ್ರಿ ಈಗ ಜಸ್ಟ್ ಒಂದು 5 ನಿಮಿಷ ಆಯ್ತು. ಈಗ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಸ್ವಲ್ಪ ಕೆಲಸಗಳು ಇದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಪಾಪುನ ಎರ್ದು ಹಾಕೋದಿತ್ತು, ಅವನು ಎರ್ದು ಹಾಕಿದ್ವಿ. ಎರ್ದು ಹಾಕಿ ಈಗ ಪಾಚ್ಕೊಳ್ಳೋದಂದೇ ಕೆಲಸ. ಯಾಕಪ್ಪ ಅಂತಂದ್ರೆ ನಾಳೆ ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆಗೆ ಫಸ್ಟ್ ಅವನ್ನ ಸ್ಕೂಲಿಗೆ ಬಿಡಬೇಕು. ಮತ್ತು ಸಣ್ಣ ಪಾಪುಗೆ ನಾಳೆ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕೆ ಹೋಗ್ಬೇಕು. ನಾಳೆಗೆ 45 ಡೇಸ್ದು ಇಂಜೆಕ್ಷನ್ ಐತಿ. ಅದಕ್ಕೋಸ್ಕರ ನಾಳೆ ಇಂಜೆಕ್ಷನ್ ಹಾಕ್ಸ್ಕೊಂಬರ್ಬೇಕು. ನೋಡೋಣ ಏನಾಗುತ್ತೋ. ಮತ್ತು ನಾಳೆ ಬ್ಲಾಗಲ್ಲಿ ನೋಡುವಂತ್ರಿ. ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿ ಬರ್ತಾ ಇರುವಂಥ ಬೆಲ್ಲೈಕನ್ನ ಒತ್ತಿ ಆಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಒಂದಷ್ಟು ಜನಕ್ಕೆ ಶೇರನ್ನು ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.